ಅಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಆಲ್ಮೋಸ್ಟ್ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಅಂತಾನೆ ಲೆಕ್ಕಾಚಾರಗಳಿರುವಂತದ್ದು. ನೋಡೋಣ, ಮೋಸ್ಟ್ ಪ್ರಾಬಬ್ಲಿ ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನು ನಡೆಸುವಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಅಧಿಕೃತವಾಗಿ ಅವರೇ ಹೇಳುವಂತ ಸಾಧ್ಯತೆ ಇದೆ. ಇನ್ನು ಸಿಎಂ ಭೇಟಿ ಬಳಿಕ ಕೆಕೆ ಗೆಸ್ಟ್ ಹೌಸ್ಗೆ ಆರಗ ಜ್ಞಾನೇಂದ್ರ ಅವರು ಬಂದ್ರು. ಗೃಹ ಸಚಿವರು ಫೋನ್ನಲ್ಲಿ ನಿರಂತರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಆರಗ ಜ್ಞಾನೇಂದ್ರ ನಿರಂತರ ಮಾಹಿತಿಯನ್ನ ಪಡಿತಾ ಇದ್ದಾರಂತೆ. ಗೃಹ ಸಚಿವರು ಮೈಸೂರು ಗ್ಯಾಂಗ್ ರೇಪ್ ಸಂಬಂಧ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದಾರೆ. ಅದರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಕೂಡ ಪಡ್ಕೊಳ್ತಾ ಇರ್ತಾರೆ. ಯಾಕೆಂದ್ರೆ ಎಡವಟ್ಟು ಹೇಳಿಕೆಗಳನ್ನ ಕೊಟ್ಟು ಈಗ ಆಲ್ರೆಡಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದ್ರು ಆರಗ ಜ್ಞಾನೇಂದ್ರ ಅವರು. ಸೊ ಹೀಗಾಗಿ ಈಗ ಮತ್ತೆ ಪದೇ ಪದೇ ಎಡವಟ್ಟು ಹೇಳಿಕೆಗಳನ್ನ ನೀಡಬಾರ್ದಲ್ವಾ. ಸೊ ಹೀಗಾಗಿನೇ ಒಂದು ಪಕ್ಕ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಮುಂದಿನ ತನಿಖೆ ಕುರಿತು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರಂತೆ ಆರಗ ಜ್ಞಾನೇಂದ್ರ ಅವರು. ಯಾವಾಗಲೂ ಕೂಡ ಅಷ್ಟೇ, ಗೃಹ ಸಚಿವ ಸ್ಥಾನ ಅನ್ನೋದು ಆ ಕೆಂಡದ ಮೇಲಿನ ನಡಿಗೆ ಇದ್ದಂತೆ. ಮುಖ್ಯಮಂತ್ರಿಗಳನ್ನ ಬಿಟ್ರೆ ನೆಕ್ಸ್ಟ್ ಅತಿ ಹೆಚ್ಚಿನ ಜವಾಬ್ದಾರಿ ಇರುವಂತ ಒಂದು ಖಾತೆ ಅಂದ್ರೆ ಗೃಹ ಖಾತೆ ಆಗಿರುತ್ತೆ. ಹೊಸದಾಗಿ ಮಂತ್ರಿಯಾದಂತ ಸಂದರ್ಭದಲ್ಲಿ ಇವರಿಗೆ ಒಂದು ದೊಡ್ಡ ಖಾತೆಯನ್ನ ಕೊಟ್ಟಿರುವಂತದ್ದು ಆರಗ ಜ್ಞಾನೇಂದ್ರ ಅವರಿಗೆ. ಯಾಕೆಂದ್ರೆ ದೊಡ್ಡ ಹಿರಿಯರು 4-5 ಬಾರಿ ಸಚಿವರಾಗಿರುವಂತವ್ರು, 3-4 ಬಾರಿ ಸಚಿವರಾಗಿರುವಂತವ್ರು ಕೂಡ ಇದನ್ನ ನಿರ್ವಹಿಸಲಿಕ್ಕೆ ಬೇಡ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಫೈನಲಿ ಆರಗ ಜ್ಞಾನೇಂದ್ರ ಅವರಿಗೆ ನೀಡಲಾಗಿತ್ತು. ನೋಡಿ, ಇನ್ನೂ ವಿವರ ಬರಲಿ. ಸುಮಾರು 2 ಗಂಟೆ ಒಳಗೆ ನಮಗೆ ಡೀಟೇಲ್ ನಿಮಗೆ ಸಿಗೋ ಹಂಗೆ ಮಾಡ್ತೀನಿ. ದಯವಿಟ್ಟು ನೋಡಿ, ಅದನ್ನು ನಾನು ಯಾರೋ ಹೇಳ್ತಾರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಕರೆಕ್ಟಾಗಿ ಪೊಲೀಸ್ ವರದಿ ಬರ್ತದೆ, ಇಲ್ಲ ಪೊಲೀಸ್ ತಿಳಿಸ್ತಾರೆ, ಇಲ್ಲ ನಾನು ತಿಳಿಸ್ತೀನಿ. 2 ಗಂಟೆ ಒಳಗಾಗಿ ನಿಮಗೆ ಡೀಟೇಲ್ ಹೇಳ್ತೀನಿ. ಥ್ಯಾಂಕ್ ಯು. ಅಷ್ಟೇ, ಸಕ್ಸಸ್ ಆಗಿದೆ ಪೊಲೀಸ್ ಅಂತ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ದಿನೇಶ್ ರಾವ್ ಅವರು, ಫೊರೆನ್ಸಿಕ್ ಲ್ಯಾಬ್ ಎಕ್ಸ್ಪರ್ಟ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇಂಥ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಾದ್ಯಂತ ಚರ್ಚೆ ಆಗುವಂತ ವಿಚಾರ. ಈಗ ಆ ಯುವತಿಯ ಹೇಳಿಕೆಯನ್ನ ಇನ್ನು ದಾಖಲು ಮಾಡಿಕೊಂಡಿಲ್ಲ, ಬಟ್ ಆ 4 ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ವಾಟ್ ನೆಕ್ಸ್ಟ್ ಅಂತ, ಏನ್ ಪ್ರೋಸೆಸ್ ಇರುತ್ತೆ ಅಂತ? ಅಲ್ಲ, ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಒಂದು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ಅಫ್ಕೋರ್ಸ್ ಅವರು ವಿತಿನ್ 24 hours ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ದೆನ್ ದೇ ಶುಡ್ ಟೇಕ್ ಇನ್ ಟು ದೇರ್ ಕಸ್ಟಡಿ, ನಂಬರ್ 1. ಆಮೇಲೆ ಎಲ್ಲದಕ್ಕಿಂತ ನಾವು ಬರೀ ಅರೆಸ್ಟ್ ಮಾಡೋದ್ರಿಂದ ಅವ್ರ ಆರೋಪ ಸಾಬೀತಾಗೋದು ಅನ್ನೋದು ದೊಡ್ಡ ಸುಳ್ಳು. ಹೌದು. ಎಲ್ಲದಕ್ಕಿಂತ ದೇ ಶುಡ್ ಕನೆಕ್ಟ್ ದೆಮ್ ಟು ದ ಆಕ್ಚುಯಲ್ ಕ್ರೈಮ್. ಏನ್ ಕ್ರೈಮ್ ಆಗಿದೆ ಅಲ್ಲ, ಸೆಕ್ಷುವಲ್ ಅಸಾಲ್ಟ್, ಅದಕ್ಕೆ ಕನೆಕ್ಟ್ ಮಾಡೋಂಥದ್ದು ಎವಿಡೆನ್ಸ್ ಇರಬೇಕು. ಇದರ್ ದ ಎವಿಡೆನ್ಸ್ ಶುಡ್ ಬಿ ದೇರ್ ಅಟ್ ದ ಕ್ರೈಮ್ ಸೀನ್, ಇಲ್ಲ ಅಂದ್ರೆ ಆ ಎವಿಡೆನ್ಸ್ ಶುಡ್ ಬಿ ದೇರ್ ಆನ್ ದ ವಿಕ್ಟಿಮ್ ಅಂತ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಬೇಸ್ಡ್ ಆನ್ ದ ಲೊಕಾರ್ಟ್ಸ್ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅಂತೀವಿ ನಾವು. ಸೊ ಆ ಆಧಾರದ ಮೇಲೆ ಈಗ ಸಾಕ್ಷ್ಯಗಳನ್ನ, ಎವಿಡೆನ್ಸ್ ಗಳನ್ನ ಶೇಖರಣೆ ಏನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವರು ಅಲ್ಲಿ ಪಾರ್ಟಿ ಮಾಡ್ತಿದ್ರು ಅನ್ನೋದಕ್ಕೆ ಏನಾದ್ರು ಸಿಕ್ಕಿದೆ, ಅದ್ರ ಮೇಲೆ ಇವ್ರ ಫಿಂಗರ್ ಪ್ರಿಂಟ್ಸ್ ಇದೆಯಾ, ಇಲ್ಲ ಇವ್ರ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡಿದಾರೆ ಅಂತ ಹುಡುಗಿ ಸ್ಟೇಟ್ಮೆಂಟ್ ಒಂದು, ಡೆಫಿನೆಟ್ಲಿ ಆ ಹುಡುಗಿ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಸ್ ಎನಫ್. ಬಟ್ ಆದ್ರೂ ಕನ್ವಿಕ್ಷನ್ಗೆ ಮೋರ್ ಇಂಪಾರ್ಟೆಂಟ್ ಈಗ ಇವರ ಬಟ್ಟೆಗಳ ಮೇಲೆ ಇರ್ತಕ್ಕಂತ ಇವ್ರ ಕೂದಲುಗಳಾಗಿರ್ಬೋದು, ಇಲ್ಲ ಇವರ ಸೆಮಿನಲ್ ಸ್ಟೇನ್ಸ್ ಅಂತೀವಲ್ಲ ಅದಾಗಿರ್ಬೋದು, ಇಲ್ಲ ಸಲೈವರಿ ಸ್ಟೇನ್ಸ್ ಅಂತೀವಿ, ಎಂಜಲು. ಸೊ ಅದು ಹುಡುಗಿ ಬಟ್ಟೆ ಮೇಲೆ, ಇಲ್ಲ ಹುಡುಗಿ ಅಂಗಾಂಗಗಳ ಮೇಲೆ ಅದು ಶೇಖರಣೆ ಮಾಡಿದಾರ. ದಟ್ ಈಸ್ ಒನ್ ವೆರಿ ಗುಡ್ ಎವಿಡೆನ್ಸ್ ಆಗ್ತದೆ. ಇವ್ರಿಗೆ ಕನ್ವಿಕ್ಷನ್ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ದಟ್ ಈಸ್ ಒನ್ ಎವಿಡೆನ್ಸ್. ಎರಡನೇದು, ಕ್ರೈಮ್ ಸೀನ್ ನಲ್ಲಿ ಇವರು ಅಲ್ಲಿ ಇದ್ದಿದ್ದಕ್ಕೆ ಏನಾದ್ರೂ ಎವಿಡೆನ್ಸ್, ಈಗ ಏನೋ ಬಸ್ ಟಿಕೆಟ್ ಅಂತ ಏನೋ ಹೇಳ್ತಿದ್ದಾರೆ, ಅಲ್ಲದೆ ಅಲ್ಲಿ ಏನಾದ್ರು ಮದ್ಯ ಬಾಟ್ಲುಗಳ ಮೇಲೆ ಇವರ ಪ್ರಿಂಟ್ಸ್, ಇಲ್ಲ ಇವ್ರಿಗೆ ಸೇರಿರ್ತಕ್ಕಂಥ ವಸ್ತುಗಳು, ಆ ಜಾಗದಲ್ಲಿ ಏನಾದ್ರೂ ಅದಕ್ಕೆ ಕ್ರೈಮ್ ಸೀನ್ ಎಕ್ಸಾಮಿನೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಇವರ ಫುಡ್ ಸರ್. ಈಗ ದಿನೇಶ್ ಸರ್, ಇನ್ನೂ ಕೂಡ ಆ ಯುವತಿಯ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿಲ್ಲ, ಯುವಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯುವಕನ ಹೇಳಿಕೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಈ ಟೈಮ್ ನಲ್ಲಿ? ಅಲ್ಲ, ಡೆಫಿನೆಟ್ಲಿ, ಬಿಕಾಸ್ ಈಸ್ ಬಿ ಟೇಕನ್ ಆಸ್ ಅ ವಿಟ್ನೆಸ್ ಟು ದ ಕ್ರೈಮ್. ಅವ್ರು ಈಗ ವಿಟ್ನೆಸ್, ಪ್ರಾಸಿಕ್ಯೂಟರಿ ವಿಟ್ನೆಸ್ ಆಗ್ತಾರೆ. ಸೊ ಇವ್ರು ಏನಾಗ್ತದಂದ್ರೆ, ಇವರು ನೋಡಿದರೆ ದೋ ಈ ವಾಸ್ ನಾಟ್ ಸೆಕ್ಷುವಲಿ ಅಸಾಲ್ಟೆಡ್, ಬಟ್ ಈ ವಾಸ್ ಫಿಸಿಕಲಿ ಅಸಾಲ್ಟೆಡ್. ಫಿಸಿಕಲಿ ಅಸಾಲ್ಟೆಡ್ ಟು ಫರ್ದರ್ ದ ಸೆಕ್ಷುವಲ್ ಅಸಾಲ್ಟ್ ಕ್ರೈಮ್. ಈಗ ನಮ್ಮ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಿದಾರಲ್ಲ ಸರ್, ಇವರನ್ನು ಬಂಧಿಸುವಂತ ನಿಟ್ಟಿನಲ್ಲಿ ಎಷ್ಟು ಚುರುಕಾಗಿ ಬಂಧಿಸುವಂತ ನಿಟ್ಟಿನಲ್ಲಿ ತುಂಬಾ ಜಾಗರೂಕರಾಗಿದ್ರು, ಅದೇ ರೀತಿಯಾಗಿ ಇದನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಇವರು ಎಫರ್ಟ್ ಅನ್ನ ಹಾಕಿದ್ರೆ ಮಾತ್ರ
ಈ ಒಂದು ಕೇಸ್ಗೆ ನ್ಯಾಯ ಒದಗಿಸಿದಂತಾಗುತ್ತೆ. ಅಲ್ಲ ಡೆಫಿನೆಟ್ಲಿ ಇದು ಈಗ ಹೋಗಿ ಹಿಡಿದು ಮಾಡಿರೋ ಸಾಧನೆ ದಟ್ ಇಸ್ ವೆರಿ ವೆಲ್ ಅಪ್ರಿಶಿಯೇಟೆಡ್. ಬಟ್ ಎಲ್ಲದಕ್ಕಿಂತ ಸಾಧನೆ ಇವ್ರಿಗೆ ಶಿಕ್ಷೆ ಕನ್ವಿಕ್ಷನ್ ಕೊಡ್ಸೋದೇ ದೊಡ್ಡ ಸಾಧನೆ ಯಾವುದೇ ಕ್ರೈಮ್ ನಲ್ಲಿ. ಅಂತದ್ರಲ್ಲಿ ಇದು ಯಾವ ರೀತಿ ಮಾಡ್ತಾರೆ, ಬರೇ ಸ್ಟೇಟ್ಮೆಂಟ್ ಇಂದ ಹೋಗೋದು, ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಹೋಗೋದು, ಇವತ್ತು ಹೇಳ್ತಾರೆ 1 ವರ್ಷ ಆದ್ಮೇಲೆ ಬೇರೆ ಹೇಳ್ತಾರೆ. ಸೊ ಆತರ ಇಟ್ಕೊಂಡಾಗ ಫೊರೆನ್ಸಿಕ್ ರಿಲಯಬಲ್ ಎವಿಡೆನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಶೇಖರಣೆ ಮಾಡಬೇಕು. ಅದೇ ತುಂಬಾ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಸೈಂಟಿಫಿಕ್ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್. ಸೊ ಅಂತದ್ದು ಇದಾಗ ಯಾವುದೇ ಕೋರ್ಟ್ ಇಂದ ಇವ್ರಿಗೆ ಬೇಲ್ ಸಿಗೋದಿಲ್ಲ. ಅವಾಗ ನೋ ಯು ಕ್ಯಾನ್ ನೆವರ್ ಎಸ್ಕೇಪ್ ದ ಕನ್ವಿಕ್ಷನ್ ಆರ್ ಇವನ್ ದ ಡೆತ್ ಸೆಂಟೆನ್ಸ್. ಸೊ ಅವಾಗ ಈ ತರ ಎವಿಡೆನ್ಸಸ್ ನ ಮುಂದಿಟ್ಕೊಂಡು ಹೋದಾಗ ತುಂಬಾ ಕೇಸ್ ನಲ್ಲಿ ಅವರು ಒಂದು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಈಗ ಹುಡುಗಿ ಸ್ಟೇಟ್ಮೆಂಟ್ ಒಂದು ಸಾಧ್ಯ ಇದೆ ನಿಜ, ಬಟ್ ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ಪರೀಕ್ಷೆ ಮಾಡಿದಾಗ ಯಾವ್ಯಾವ ಎವಿಡೆನ್ಸ್ ಶೇಖರಣೆ ಮಾಡಿದಾರೋ ಇಲ್ವೋ, ಶೇಖರಣೆ ಮಾಡದೇ ಇದ್ರೆ ತೊಂದರೆ. ಇಂಥ ಕೇಸ್ಗಳಲ್ಲಿ ಯುವತಿಯ ಹೇಳಿಕೆ ತುಂಬಾ ಇಂಪಾರ್ಟೆನ್ಸ್. ಎಸ್ ಹೌದು, ಸಹಜವಾಗಿ ಆ ಒಂದು ಹೇಳಿಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರುತ್ತೆ. ಎವಿಡೆನ್ಸ್ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ? ಬರೀ ಆ ಯುವತಿಯ ಹೇಳಿಕೆ ಮಾತ್ರ ಸಾಕಾಗುತ್ತಾ ಅಥವಾ ಎವಿಡೆನ್ಸ್ ಇದಕ್ಕೆಲ್ಲ ಬೇಕಾಗೇ ಆಗುತ್ತಾ? ಯುವತಿ ಸ್ಟೇಟ್ಮೆಂಟ್ ತುಂಬಾ ಮಹತ್ವದು. ಎವಿಡೆನ್ಸ್ ಇಲ್ದಿದ್ರು ಸಹ ಯುವತಿ ಸ್ಟೇಟ್ಮೆಂಟ್ ಇಟ್ ಓಲ್ಡ್ ಗುಡ್. ಬಟ್ ಯುವತಿ ಹೇಳಿಲ್ಲ ಅಂದ ಮಾತ್ರಕ್ಕೆ ಎವಿಡೆನ್ಸ್ ಇದ್ದಾಗ ದಟ್ ವಿಲ್ ಬಿ ಎನಫ್ ಟು ಮೋರ್ ದೆನ್ ದ ಸ್ಟೇಟ್ಮೆಂಟ್ ಆಫ್ ದ ವಿಕ್ಟಿಮ್. ಈಗ ಫಾರ್ ಎಕ್ಸಾಂಪಲ್ ಇವ್ರ ಸೆಮಿನಲ್ ಸ್ಟೆನ್ಸ್ ಆ ಹುಡುಗಿ ಬಟ್ಟೆ ಮೇಲೆ ಇದ್ದಾಗ ಆ ಹುಡುಗಿ ಕಾಂಟ್ ಡಿನೈ ಇದು ನಂದಲ್ಲ ಅಂತ, ಇದು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. she has to confirm the incident and accused semen ಹೇಗ್ ಬಂತು ಅಂತ ಪ್ರಶ್ನೆ ಬಂದಾಗ sexual assault will be established. ಸೊ ಅವರು ಯಾವುದೇ ಕೋರ್ಟ್ ನಲ್ಲಿ ಆಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೆಲಸನ ಪೊಲೀಸ್ ಅವರು ಮಾಡ್ತಕ್ಕಂಥದ್ದು. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನೇ ಪ್ರಾಸಿಕ್ಯೂಷನ್ ಗೆ ಎವಿಡೆನ್ಸಸ್, ಬೋತ್ ದ ಮೆಟೀರಿಯಲ್ ಎವಿಡೆನ್ಸ್, ಬಯಾಲಜಿಕಲ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಸ್ಟೇಟ್ಮೆಂಟ್ ಆಫ್ ದ ವಿಕ್ಟಿಮ್, ಇಷ್ಟೆಲ್ಲ ಏನಾದ್ರು ಇದ್ದಾಗ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟ್ ಇಂದ ಬೇಲ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರಿಗೆ ಸ್ಟಾರ್ಟಿಂಗ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಈಗ 24 hours ಅಲ್ಲಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತಲ್ಲ ಸರ್, ಈ ಎವಿಡೆನ್ಸ್ ಗಳ ಮುಖಾಂತರನೇ ಕೋರ್ಟ್ಗೆ ಸದ್ಯಕ್ಕೆ ಪ್ರೊಡ್ಯೂಸ್ ಮಾಡ್ಲೇಬೇಕಾಗತ್ತಾ ಎವಿಡೆನ್ಸ್ ಗಳನ್ನ? ಇಲ್ಲ. ಈಗ ಒಂದು ಅವರು ಯಾವ ಆಧಾರದ ಮೇಲೆ ಅವ್ರಿಗೆ ಹಿಡಿದಿದ್ರಿ ಅಂತ ಸಬ್ಸ್ಟಾನ್ಶಿಯೇಟ್ ಮಾಡ್ಬೇಕು ಅಷ್ಟೇ ಹೊರತು ಈಗ ಸದ್ಯಕ್ಕಂತೂ ಆ ಯುವಕನ ಸ್ಟೇಟ್ಮೆಂಟ್ ಸಾಕಾಗುತ್ತೆ ಅನ್ಸುತ್ತೆ. ಆ ಯುವಕನ ಸ್ಟೇಟ್ಮೆಂಟ್ ಸಾಕಾಗುತ್ತೆ ಅನ್ಸುತ್ತೆ. ಅಂದ್ರೆ ಆ ಯುವಕ ಫೈಂಡ್ ಔಟ್ ಮಾಡಿದ್ರೆ ಐಡೆಂಟಿಫೈಸ್ ಅಲ್ಲ, ಅವ್ರ ಮೊಕ್ಕಚಾರಿ ಐಡೆಂಟಿಫೈ ಮಾಡ್ತಾನೆ. ಒಂದು ಎಲ್ಲದಕ್ಕಿಂತ ಇವ್ರು ಯಾವ ಆಧಾರದ ಮೇಲೆ ಹಿಡಿದ್ರು ಅಂತ ಎಸ್ಟಾಬ್ಲಿಷ್ ಆಗಿರುತ್ತೆ. ಇಷ್ಟು ಪ್ರೋಸೆಸ್ ಆಗಿರುತ್ತಲ್ಲ ಅವ್ರಿಗೆ ಟ್ರೇಸ್ ಮಾಡಿ ಹಿಡಿಯಕ್ ಕಾರಣ ಏನು ಅಂತ, ಅದನ್ನ ಟು ಕೋರಿಲೇಟ್ ವಿತ್ ದ ಕ್ರೈಮ್, ಅದು ಅಷ್ಟಿದ್ರೆ ಸಾಕು. ಎವಿಡೆನ್ಸ್ ಈ ಒಂದಿನಕ್ಕೆ ಈಗ ಸಿಗೋದಿಲ್ಲ. ಆ ಎವಿಡೆನ್ಸ್ ನ ಶೇಖರಣೆ ಮಾಡ್ಲಿಕ್ಕೆ ಅವ್ರಿಗೆ ಕಸ್ಟಡಿಗೆ ತಗೊಳ್ಳೋದು. ಅದಾದ್ಮೇಲೆ ದಟ್ ಬಿ ಒಂದು ಇವತ್ತೇ ಎಲ್ಲ ಎವಿಡೆನ್ಸ್ ತೋರಿಸ್ಬಿಟ್ಟು ಅವ್ರಿಗೆ ಇಡಿಸ್ಬೇಕು. ನೋ, ದಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಬಟ್ ಇವ್ರಿಗೆ ಅರೆಸ್ಟ್ ಮಾಡಿ ಲಕ್ಷಾಂತರ ಜನದಲ್ಲಿ ಬರೀ 5 ಜನಕ್ಕೆ ಯಾಕೆ ಹಿಡಿದ್ರು ಅಂತ ಅವ್ರ ಹತ್ರ ಉತ್ತರ ಇರುತ್ತೆ. ಸೊ ಅದನ್ನ ಪ್ರಾಥಮಿಕವಾಗಿ ಏನ್ ಕೊಡಬಹುದು ಸ್ವಲ್ಪ ಮಟ್ಟಿಗಾದ್ರೂ ಆ ಸ್ಟೇಟ್ಮೆಂಟ್ ಗಳ ಮುಖಾಂತರನಾದ್ರೂ ಇವ್ರಿಗೆ ಸದ್ಯಕ್ಕಂತೂ ಅಲ್ಲಲ್ಲ. ಹೌದು, ಈಗ ಅವ್ರಿಗೆ ಟು ಅರೆಸ್ಟ್ ಮಾಡಕ್ಕೆ ಹೋಗಿದ ಪ್ರೋಸೆಸ್ ಇದೆ ನೋಡಿ, ಅದು ಬೇಸ್ಡ್ ಆನ್ ಸಮ್ ರಿಲಯಬಲ್ ಎವಿಡೆನ್ಸ್ ಆರ್ ರಿಲಯಬಲ್ ಸ್ಟೇಟ್ಮೆಂಟ್ ಆಫ್ ದ ವಿಟ್ನೆಸಸ್. ಆ ಆಧಾರದ ಮೇಲೆ ಅವ್ರಿಗೆ ಇಟ್ಟಿರ್ತಾರೆ. ಬಟ್ ಅವ್ರನ್ನ ಅವಳು ಅರೆಸ್ಟ್ ಮಾಡಿದಾಗ ನಾವು ಮಾಡಿಲ್ಲ ಅಂತ ಹೇಳ್ಕೋಬಹುದು. ಅದನ್ನ ಎಸ್ಟಾಬ್ಲಿಷ್ ಮಾಡಿದೆ ಬೇಸ್ಡ್ ಆನ್ ದ ಎವಿಡೆನ್ಸಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.